ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ವಂದಿಸ್ತೇನೆ. ಈ ದಿವಸ ದೇವರ ವಾಕ್ಯದ ಈ ಪ್ರಕಟಣೆಯ ಗ್ರಂಥದ 12ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವ ಮೊದಲು ದೇವರ ಪರಿಶುದ್ಧಾತ್ಮನು ನಮಗೆ ತನ್ನ ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸುವಂತೆ ಯಥಾರ್ಥವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ನನಗೆ ಸ್ತೋತ್ರ. ಈ ದಿವಸ ನಮ್ಮ ಮುಂದೆ ಇರತಕ್ಕಂಥ ನಿನ್ನ ಜೀವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ನೀ ನಮ್ಮ ಸಂಗಡ ಇರು, ನಮ್ಮನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ನಿನ್ನ ಕೃಪೆ ನೀ ನಮಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಜೀವನದಲ್ಲಿ ನೀನು ಯಾವ್ಯಾವ ಉದ್ದೇಶವನ್ನು ಇಟ್ಟಿದೆಯೋ ಕರ್ತನ ನಿನ್ನ ಉದ್ದೇಶಗಳನ್ನು ನೀನು ನೆರವೇರಿಸು. ನಿನಗೆ ಮಹಿಮೆ ಉಂಟಾಗುವಂಥ ರೀತಿಯಲ್ಲಿ ನೀನು ನಮ್ಮನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ನಿನ್ನ ಹಸ್ತಗಳಿಗೆ ನಾವು ಕೊಟ್ಟಿದ್ದೇವೆ. ನಮ್ಮ ನೀನು ಕರುಣೆ ಮಾಡು, ಆಶೀರ್ವದಿಸು. ಕರ್ತನಿನ ಹಸ್ತಗಳಲ್ಲಿ ನಮ್ಮನ್ನು ತೆಗೆದುಕೊಂಡು ನಡೆಸಬೇಕೆಂದು ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನಾವು ಈ ದಿವಸದಲ್ಲಿ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ ಇದರ ಪ್ರಾಮುಖ್ಯವಾದಂಥ ಸತ್ಯಗಳನ್ನು ನಾವು ಕಲಿತಾ ಇದ್ದೇವೆ. ಈ ದಿವಸದಲ್ಲಿ ದೇವರ ಪರಿಶುದ್ಧಾತ್ಮನು ಈ ವಾಕ್ಯ ಭಾಗಗಳನ್ನು ನಮಗೆ ಸ್ಪಷ್ಟೀಕರಿಸುವಂತೆ ನಾವು ದೇವರ ಸನ್ನಿಧಾನದಲ್ಲಿ ಬಹಳ ದೀನತೆಯಿಂದ ನಾವು ಕಾದುಕೊಂಡಿರೋಣ. ಮಾತ್ರವಲ್ಲದೆ ನಾವು ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಮೊದಲನೇದಾಗಿ 12ನೇ ಅಧ್ಯಾಯದ ಈ ಭಾಗಕ್ಕೆ ನಾನು ಬರುವಾಗ ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕೆಂಬುದಾಗಿದ್ದೇನೆ. ಕಳೆದ ಬಾರಿ ಇದರ ಕೆಲವಾರು ವಿಷಯಗಳನ್ನು ನಿಮಗೆ ತಿಳಿಯಪಡಿಸಿದ್ದೇನೆ. ಇವತ್ತು ನಾನು ಅದನ್ನು ಮುಂದುವರಿಸ್ತೇನೆ. ನಾವು ಈ 12ನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸತ್ಯವನ್ನು ನಮ್ಮ ಗಮನಕ್ಕೆ ನಾವು ತರಬೇಕು. ಇವಾಗ ಈ 12ನೇ ಅಧ್ಯಾಯದಲ್ಲಿ ನಾವು ಹೀಗೆ ನಾವು ಓದ್ತೇವೆ, ನಾವು ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತು. ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತು. The Bible talks about a great sign appearing in heaven. What is that sign? ಏನದು ಆ ಸೈನ್? ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಸೂರ್ಯನನ್ನು ಧರಿಸಿಕೊಂಡಿದ್ದಂಥ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯ ಸಂಕಟ ಪಡುತ್ತಾ ಇದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ನೋಡ್ರಿ, ಆಲೋಚನೆ ಮಾಡ್ರಿ. ಈಗ see, the word of God is talking about the sign that is appearing in heaven. The Bible says that the woman clothed with the sun, with the moon under her feet, and on her head a garland of 12 stars. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳಂಥ ಒಂದು ಕಿರೀಟ ಕಾಣಿಸಿತು. ನಾವು ಅದನ್ನು ನಿಧಾನವಾಗಿ ಆಲೋಚನೆ ಮಾಡೋಣ, ನಾವು ಅದನ್ನು ಕಲಿಯೋಣ. The Bible says, now a great sign appeared. ಪರಲೋಕದಲ್ಲಿ ಒಂದು ಮಹಾ ಲಕ್ಷಣವು ಕಾಣಿಸಿತು. ನಾವು ಈ 12ನೇ ಅಧ್ಯಾಯಕ್ಕೆ ಬರುವಾಗ ನಾವು ಒಂದು ತಿಳ್ಕೊಳ್ಬೇಕೇನೆಂದರೆ, ಈ ಒಂದು ಮಹಾಲಕ್ಷಣವು ಮುಂದಕ್ಕೆ ಬರಬೇಕಾದಂಥ ಸುಮಾರು 7 ಲಕ್ಷಣಗಳಲ್ಲಿ
ಅದು ಪ್ರಾರಂಭ ಆಗ್ತಾ ಉಂಟು. Now this is the first of the 7 signs that John relates and is described as a great sign. In Revelation chapter 12, Revelation chapter 13 and Revelation chapter 14 are the main figures of the great tribulation which are described. And this great sign introduces the first of the 7. ನಾವು ಈ 12ನೇ ಅಧ್ಯಾಯ 13, 14 ಈ 3 ಅಧ್ಯಾಯಗಳಿಗೆ ನಾವು ಬರುವಾಗ ಮುಂದಕ್ಕೆ ನಡೆಯಬೇಕಾದಂಥ ಆ ಸಂಕಟ ಕಾಲದ ಒಂದು ವಿವರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ವಿವರಣೆಯಲ್ಲಿ ಯೋಹಾನನು ಆತನಿಗೆ ಕಂಡಂಥ ದರ್ಶನದ ಆ ಮೊದಲನೇ ಭಾಗ ಈ 12ನೇ ಅಧ್ಯಾಯದಲ್ಲಿ ಆತನು ವಿವರಿಸ್ತಾ ಇದ್ದಾನೆ. ಅಲ್ಲಿ ಏನು ನೋಡಿದಂತೆ ಆತನು ಒಬ್ಬ ಸ್ತ್ರೀಯನ್ನು ನೋಡಿದಂತೆ. ಹೂ ಈಸ್ ದಿಸ್ ವುಮನ್? ದಿಸ್ ವುಮನ್ ಈಸ್ ರೆಪ್ರೆಸೆಂಟಿಂಗ್ ದ ನೇಷನ್ ಇಸ್ರಾಯೇಲ್. ಆ ನಂತರ ಅಲ್ಲಿ ನಾವು ಇನ್ನೊಂದನ್ನು ನಾವು ಮುಂದಕ್ಕೆ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ ಘಟಸರ್ಪನು. ಈ ಘಟಸರ್ಪನು ಯಾರು? ನಾವು ಅದನ್ನೆಲ್ಲ ಮುಂದಕ್ಕೆ ನಾವು ಕಲಿತೇವೆ. ನಾವು ಒಂದೊಂದಾಗಿ ನಾನು ವಿವರಣೆ ಮಾಡ್ತೇನೆ. ನಾನು ದ ಫಸ್ಟ್ ಒನ್, ದೇರ್ ಆರ್ 7 ಇಂಪಾರ್ಟೆಂಟ್ ರೆವಲೇಷನ್ಸ್ ದಟ್ ಕಮ್ ಬಿಫೋರ್ ಅಸ್. ನಂಬರ್ 1, ದ ವುಮನ್, ಸ್ತ್ರೀ. ಎರಡನೇದು ದ ಡ್ರ್ಯಾಗನ್ ಅಥವಾ ಘಟಸರ್ಪನು, ಕನ್ನಡದಲ್ಲಿ ಸೈತಾನನೆಂಬಂಥ ಘಟ ಸರ್ಪನು. ಅದಾದ ನಂತರ ಒಂದು ಗಂಡು ಮಗು, ಅ ಮ್ಯಾನ್ ಚೈಲ್ಡ್, ಒಂದು ಗಂಡು ಮಗು. ಇದು ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಇರತಕ್ಕಂಥ ಒಂದು ಸೂಚನೆಯಾಗಿದೆ. ಅದಾದ ನಂತರ ನಾವಲ್ಲಿ ಮಿಕಾಯಲನ ಕುರಿತಾಗಿ ನಾವು ನೋಡ್ತೇವೆ. ದ ಏಂಜಲ್ ಮಿಕಾಯಲ್, ದ ಹೆಡ್ ಆಫ್ ದ ಏಂಜಲಿಕ್ ಹೋಸ್ಟ್, ದೇವದೂತರ ಆ ಮುಖ್ಯಸ್ಥನಾಗಿರುವಂಥವನು. ಅದಾದ ನಂತರ ನಾವು ನೋಡುವಂಥ ಒಂದು ವಿಚಾರ, ಆ ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದಂಥ ಆ ಘಟ ಸರ್ಪನು. ನಾವು ಅದೇ 13ನೇ ಅಧ್ಯಾಯಕ್ಕೆ ಮುಂದಕ್ಕೆ ಬರುವಾಗ ನಾವು ನೋಡ್ತೇವೇನಂತ ಹೇಳಿದ್ರೆ, ಆ ಘಟ ಸರ್ಪನು ಏನು ಮಾಡ್ತಾನಂತೆ, ಆ ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋಗ್ತಾನಂತೆ. ಆದರೆ ಆ ಭೂಮಿ ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟನು ಎಂಬುದಾಗಿ ಅಲ್ಲಿ ಉಂಟು. Now we see next the offspring of the woman, the representing the Gentiles who come to faith in the tribulation period. ಅದಾದ ನಂತರ ನಾವು ಆ ಸ್ತ್ರೀಯ ಆ ಮುಂದಕ್ಕೆ ಬರತಕ್ಕಂಥ ಒಂದು ಜನಾಂಗ, ಅಂದರೆ ಇಸ್ರಾಯೇಲ್ಯರಲ್ಲ, ಆದರೆ ಅನ್ಯ ಜನಾಂಗದವರು ಯಾವ ರೀತಿಯಲ್ಲಿ ಅವರು ನಂಬಿಕೆಗೆ ಅವರು ನಡೆಸಲ್ಪಡುತ್ತಾರೆ ಎಂಬಂಥ ಒಂದು ವಿಚಾರವಾಗಿ ನಾವು 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೆನ್ ವಿ ಸಿ ಅಬೌಟ್ ದ ಬೀಸ್ಟ್ ಔಟ್ ಆಫ್ ದ ಸಿ, ಸಮುದ್ರದ ಒಳಗಿಂದ ಬಂದಂಥ ಆಶ್ಚರ್ಯಕರವಾದಂಥ ಮೃಗದ ಕುರಿತಾಗಿ ನಾವಲ್ಲಿ ನಾವು ನೋಡ್ತೇವೆ. ಆಮೇಲೆ ಕೊನೆಯದಾಗಿ ನಾವು ನೋಡ್ತಾ ಇರುವಂಥದ್ದು, ಇದು ಮುಂದೆ ಇರತಕ್ಕಂಥ ಈ 3 ಅಧ್ಯಾಯಗಳು ನಾವು ಗಮನಿಸುವಂಥ ವಿಚಾರಗಳು ಯಾವುದದು? ದ ಬೀಸ್ಟ್ ಔಟ್ ಆಫ್ ದ ಅರ್ತ್, ಭೂಮಿಯೊಳಗಿಂದ ಬಂದಂಥ ಸುಳ್ಳು ಪ್ರವಾದಿ ಎಂಬಂಥ ಮೃಗ ಎಂಬುದಾಗಿ ನಾವಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಎಷ್ಟು ಸೂಚನೆಗಳಾಗೋಯ್ತು ಇವಾಗ? 12, 13, 14 ಈ 3 ಅಧ್ಯಾಯದಲ್ಲಿ. See, when John introduces the first of the 7 signs, he is relating in the book of Revelation chapter 12. Now we see
the beautiful description of the tribulation period. ಮುಂದೆ ಬರಬೇಕಾದಂಥ ಸಂಕಟ ಕಾಲದ ವಿವರಣೆಯನ್ನು ನಾವು ಈ 3 ಅಧ್ಯಾಯಗಳಲ್ಲಿ ನೋಡುತ್ತಾ ಇದ್ದೇವೆ. ಅದರಲ್ಲಿ 7 ಪ್ರಮುಖವಾದಂಥ ಒಂದು ಸೂಚನೆಗಳನ್ನು ಇವಾಗ ಯೋಹಾನನ ಮೂಲಕವಾಗಿ ದೇವರು ನಮ್ಮ ಮುಂದಕ್ಕೆ ಇಡ್ತಾ ಇದ್ದಾನೆ. ಯಾವುದದು 7 ಸೂಚನೆಗಳು? ನಂಬರ್ 1, ದ ವುಮನ್ representing Israel. Number 2, the dragon representing Satan. Number 3, the man-child referring to the Lord Jesus Christ. Number 4, the angel Michael, the head of the angelic host. Number 5, the offspring of the woman representing Gentiles who come to faith in the tribulation. Number 6, the beast out of the sea representing the Antichrist. And finally, the beast out of the earth representing the false prophet who promotes the Antichrist. ಇವಾಗ ಈ 7 ಪ್ರಮುಖವಾದಂಥ ಸೂಚನೆಗಳನ್ನು ನಾವು ಮುಂದಿರತಕ್ಕಂಥ ಈ 3 ಅಧ್ಯಾಯಗಳಲ್ಲಿ ನಾವು ಕಲಿಯುವುದಕ್ಕಿದ್ದೇವೆ. 12ನೇ ಅಧ್ಯಾಯ, 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯಗಳಲ್ಲಿ. ಆದ್ದರಿಂದ ನಾವು ಅದನ್ನು ನಿಧಾನವಾಗಿ ನಾವು ಹೋಗೋಣ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಚಾಪ್ಟರ್ 12, 12ನೇ ಅಧ್ಯಾಯಕ್ಕೆ ನಾವು ಬರೋಣ. ದಯಮಾಡಿ ನಿಮ್ಮ ಕೈಯಲ್ಲಿ ಬೈಬಲ್ ಇದ್ದರೆ ಅದನ್ನು ನೀವು ಗಮನಿಸಿರಿ. ನೀವು ಅದನ್ನು ನಾವು ಬಹಳ ಜಾಗೃತಿಯಾಗಿ ನಾವು ನೋಡಬೇಕಾಗಿದೆ. ಯಾಕೆಂದರೆ ನಾವು ಅದನ್ನು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ನಾವು ಅದನ್ನು ಗಮನಿಸಬೇಕು ಮತ್ತು ನಾವು ಅದನ್ನು ಕಲೀಲಿಕ್ಕೆ ನಾವು ಪ್ರಯತ್ನಿಸಬೇಕು. Now, what is that John reporting that he sees? ಯೋಹಾನನು ತಾನು ಏನು ನೋಡಿದ್ದನ್ನು ಆತನು ಅಲ್ಲಿ ತಿಳಿಸ್ತಾ ಇದ್ದಾನೆ. What do you think is the significance of this revelation? ಇವಾಗ ಯೋಹಾನನು ನಮ್ಮ ಮುಂದಕ್ಕೆ ಪ್ರಕಟಪಡಿಸ್ತಾ ಇರುವಂಥ ಈ ಒಂದು ವಿಚಾರದಲ್ಲಿ ನಾವು ಗಮನಿಸ್ತಕ್ಕಂಥ ಆ ವಿಚಾರಗಳು ಪ್ರಾಮುಖ್ಯವಾದದ್ದು ಯಾವುದು ಎಂಬುದಾಗಿ ನಾನು ಕಳೆದ ಸಾರಿ ಹೇಳಿದೆ. ಈ 12ನೇ ಅಧ್ಯಾಯವನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಾದರೆ ಅದರಲ್ಲಿ ಒಟ್ಟು ಎಷ್ಟು ವಚನಗಳುಂಟು? ನಾವು ನೋಡುವ ಪ್ರಕಾರ ಅಲ್ಲಿ 17 ವಚನಗಳುಂಟು. There are 17 verses in the entire chapter 12. ಈ 12 ಅಧ್ಯಾಯದಲ್ಲಿ 3 ಭಾಗಗಳನ್ನಾಗಿ ಈ 17 ವಚನಗಳನ್ನು ನಾವು ಮಾಡಬಹುದು. There are 3 important segments. 3 ಪ್ರಾಮುಖ್ಯವಾದಂಥ ಭಾಗಗಳು. ಯಾವುದದು? ವರ್ಸ್ 1 to 6, 1ನೇ ವಚನದಿಂದ 6ನೇ ವಚನದವರೆಗೆ ಯೋಹಾನನು ಆತನು ನೋಡಿದಂಥ ಒಬ್ಬ ಸ್ತ್ರೀಯ ಕುರಿತಾದಂಥ ವರ್ಣನೆಯನ್ನು ಆತನು ಮಾಡ್ತಾನೆ. ಆಮೇಲೆ 7ನೇ ವಚನದಿಂದ 12ನೇ ವಚನದವರೆಗೆ ಅಲ್ಲಿ ಮುಂದಕ್ಕೆ ನಡೆಯಬೇಕಾದಂಥ ಒಂದು ಯುದ್ಧದ ಕುರಿತಾದಂಥ ವರ್ಣನೆಯನ್ನು ಮಾಡ್ತಾನೆ. ಅದಾದ ನಂತರ 13ನೇ ವಚನದಿಂದ 17ನೇ ವಚನದವರೆಗೆ ಮುಂದಕ್ಕೆ ಬರಬೇಕಾದಂಥ ಆ ಸಂಕಟ ಕಾಲದ ವಿವರಣೆಯನ್ನು ಆತನು ಪ್ರಾರಂಭಿಸುತ್ತಾನೆ. ರಿಮೆಂಬರ್ ದೀಸ್ 3 things. Chapter 12 verses 1 to 6, we have the explanation of the woman that God reveals to John. Number 1, the woman. And number 2, verses 7 to 12, 7ರಿಂದ 12ನೇ ವಚನದಲ್ಲಿ now John encounters a war. ಮುಂದಕ್ಕೆ ನಡೆಯಬೇಕಾದಂಥ ಒಂದು ಯುದ್ಧದ ಕುರಿತು ಆತನಲ್ಲಿ ಹೇಳ್ತಾ ಇದ್ದಾರೆ. Then in verse 13 to 17, he explains to us the coming woe or tribulation. 3 things: the woman, the war, and the woe. Verses 1 to 6, verses 7 to 12, verses 13 to 17. Now that's the way that we can easily try to understand
this particular chapter that we are looking into at the moment. You know, the word says, a great sign appeared in heaven. A woman clothed with the sun, with the moon under her feet, and a crown of 12 stars on her head. She was pregnant, and she cried out, being in labor and in pain as she was about to give birth. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಾ ಇದ್ದಳು ಎಂಬುದಾಗಿ. Now look at that. Now concentrate in these, the first 2 verses. The Bible says that the John, he sees a woman. ಒಬ್ಬ ಸ್ತ್ರೀಯನ್ನು ಯೋಹಾನನು ನೋಡಿದಂತೆ. Now this woman is clothed with the sun. ಆ ಸ್ತ್ರೀಯು ಸೂರ್ಯನನ್ನು ಧರಿಸಿಕೊಂಡಿದ್ದಳು. Clothed with the sun, indicating her position of honor and glory as the beloved of God, sharing in his glory. ದೇವರ ಮಹಿಮೆಯಲ್ಲಿ ಪಾಲು ತೆಗೆದುಕೊಳ್ಳತಕ್ಕಂಥ ಒಂದು ಗೌರವದ ಸ್ಥಾನವನ್ನು ಪಡೆದಿದ್ದಂಥ ಒಬ್ಬ ಸ್ತ್ರೀ ಎಂಬುದಾಗಿ ನಾವು ಈ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ನಾವು ಆದಿಕಾಂಡ ಪುಸ್ತಕಕ್ಕೆ ನಾವು ಬರುವಾಗ 1ನೇ ಅಧ್ಯಾಯ ನಾವು 27ನೇ ವಚನದಲ್ಲಿ ನಾವು ಹೀಗೆ ನಾವು ನೋಡ್ತೇವೇನೆಂದರೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ನಾವು ಏದೇನ್ ತೋಟಕ್ಕೆ ಹೋಗುವಂಥ ವೇಳೆಯಲ್ಲಿ ನಾವು ಆದಿಕಾಂಡ ಚರಿತ್ರೆಯಲ್ಲಿ ನಾವು ಗಮನಿಸುವಾಗ ದೇವರು ಉಂಟು ಮಾಡಿದಂಥ ಮನುಷ್ಯನು ನಾವೀಗ ಓದಿದ ಹಾಗೆ ಆತನು ದೇವ ಸ್ವರೂಪ ಉಳ್ಳವನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. Now, as we continue in chapter 12, John further observes that the moon was under her feet. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು, indicating the exercise of dominion over the creation, the role God ordained for his people. ದೇವರು ತನ್ನ ಜನರಿಗೆ ಕೊಟ್ಟಂಥ ಅಧಿಕಾರ, ನಾವು ಅದೇ ಹಳೆ ಒಡಂಬಡಿಕೆ 1ನೇ ಅಧ್ಯಾಯ 28ನೇ ವಚನಕ್ಕೆ ಬರುವಾಗ ನಾವಲ್ಲಿ ಏನು ನೋಡ್ತೇವೆ? ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನವನ್ನು ಮಾಡಿರಿ ಎಂಬುದಾಗಿ ನಾವಲ್ಲಿ ನಾವು ನೋಡ್ತಾ ಇದ್ದೇವೆ. Now we understand here the exercise of the dominion over the creation that God gave to the first man and the woman. The role God ordained for his people. ದೇವರು ತನ್ನ ಸೃಷ್ಟಿಯನ್ನು ಆತನು ಮಾಡಿದ ವೇಳೆಯಲ್ಲಿ ದೇವರು ಆತನುಂಟು ಮಾಡಿದಂಥ ಆ ಜನರಿಗೆ ದೇವರು ಈ ಭೂಮಿಯ ಮೇಲೆ ಅಧಿಕಾರವನ್ನು ಕೊಟ್ಟನು. ನನ್ನ ಪ್ರಿಯರು, ಇದೊಂದು ಬಹಳ ಗಂಭೀರವಾದಂಥ ಒಂದು ಸತ್ಯ ಇದು. Now we need to realize that, God has given the authority for the human beings to control the whole world. Well, what happened later on?
That's another story. Now, how do we understand now? A woman clothed with the sun. You know, John plainly says that this is a sign. ಆತನೇನು ಹೇಳ್ತಾ ಇದ್ದಾನೆ, ನೀವು ಅದನ್ನು ಆ ಶಬ್ದಗಳನ್ನು ಗಮನಿಸಿರಿ. ಪರಲೋಕದಲ್ಲಿ ಒಂದು ಮಹಾ ಲಕ್ಷಣ, ಎ ಸೈನ್, ಒಂದು ಲಕ್ಷಣವು ಅಲ್ಲಿ ಕಾಣಿಸಿತು. Now we don't expect this woman to appear literally on the earth. ಈ ಒಂದು ಸ್ತ್ರೀ ವಾಸ್ತವಿಕವಾಗಿ ಇಲ್ಲಿ ಭೂಮಿಯಲ್ಲಿ ಇದ್ದಾಳೆ ಎಂಬುವಂತ ಆ ಒಂದು ಚಿತ್ರಣವಲ್ಲ. God will use this sign to communicate something to John and to us, to you and to me. ದೇವರು ಈ ಒಂದು ಲಕ್ಷಣದ ಮೂಲಕವಾಗಿ ನಿನಗೆ ಮತ್ತು ನನಗೆ ಏನನ್ನೋ ಆತನು ತೋರಿಸುವುದಕ್ಕಿದ್ದಾನೆ, ಕಲಿಸುವುದಕ್ಕಿದ್ದಾನೆ. Now when we go through the book of Revelation, now we understand that women often represent the religious system. ಒಂದು ಧಾರ್ಮಿಕವಾದಂಥ ಒಂದು ಹಿನ್ನೆಲೆಯನ್ನು ದೇವರ ವಾಕ್ಯದಲ್ಲಿ ಒಂದು ಸ್ತ್ರೀಯನ್ನು ಉದ್ದೇಶಿಸಿ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ನಾವು ನೋಡುವಾಗ ನಾವು ಪ್ರತ್ಯೇಕವಾಗಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯಕ್ಕೆ ಬರುವಾಗ ನಾವಲ್ಲಿ ನೋಡುವಂಥದ್ದು, ಅಲ್ಲಿ ದುರ್ಬೋಧನೆಗಳ ಕುರಿತಾಗಿ ಹೇಳುವಾಗ 2ನೇ ಅಧ್ಯಾಯ 20ನೇ ವಚನದಲ್ಲಿ now the word of God brings before us Jezebel. ಇಸಬೇಲನನ್ನು ಆಕೆಯನ್ನು ಕುರಿತು ಮಾತಾಡುವಾಗ Jezebel is associated with a religious system of false teaching. ದುರ್ಬೋಧನೆಗಳನ್ನು ಉದ್ದೇಶಿಸಿ ಮಾತಾಡುವಾಗ ಇಜಬೇಲಳ ಕುರಿತಾಗಿ ದೇವರ ವಾಕ್ಯ ಮಾತಾಡುತ್ತದೆ. ಆಮೇಲೆ ಇನ್ನು ಮುಂದಕ್ಕೆ ನಾವು ಬರಲಿಕ್ಕಿದ್ದೇವೆ. 17ನೇ ಅಧ್ಯಾಯಕ್ಕೆ ಬರುವಾಗ ದ ಗ್ರೇಟ್ ಹಾರ್ಲೆಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಫಾಲ್ಸ್ ರಿಲಿಜನ್. ಸುಳ್ಳಾದಂಥ ಧರ್ಮದ ಕುರಿತಾಗಿ ನಾವು 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ 19ನೇ ಅಧ್ಯಾಯದಲ್ಲಿ ಪ್ರಕಟಣೆಯ ಗ್ರಂಥಕ್ಕೆ ಬರುವಾಗ ಅಲ್ಲಿ ನಾವು ಸಭೆಯ ಕುರಿತಾಗಿ ನಾವು ನೋಡ್ತೇವೆ. ಸಭೆಯ ಕುರಿತಾಗಿ ವಾಕ್ಯ ಹೇಗೆ ಬೋಧನೆ ಮಾಡ್ತಾ ಉಂಟು, ದ ಚರ್ಚ್ ಇಸ್ ಕಂಪೇರ್ಡ್ ಟು ದ ಬ್ರೈಡ್. ಒಂದು ಸಭೆ ಒಂದು ವಧುವಿಗೆ ಹೋಲಿಸಲ್ಪಟ್ಟಿದ್ದಾಳೆ. ಸೊ ದಟ್ ಮೀನ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಒಂದು ಲಕ್ಷಣ, ಒಂದು ಸ್ತ್ರೀಯ ಒಂದು ಲಕ್ಷಣವು ಅಲ್ಲಿ ಕಾಣಿಸಿತು. ವಾಟ್ ಈಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್? Now we are going to learn as we open up this one after another. Now the Lord God is going to teach us something very, very special. Now today, as we have understood that the chapter 12 begins with the explanation of a sign of a woman. What is that? What are all the signs? What are all the explanations? ಅಲ್ಲಿರುವಂಥ ವಿವರಣೆಗಳು ಏನಪ್ಪ? ನಾವು ಅದನ್ನು ದೀರ್ಘವಾಗಿ ನಿಧಾನವಾಗಿ ಆಲೋಚನೆ ಮಾಡೋಣ. ಐ ಆಮ್ ಶ್ಯೂರ್ ದಟ್ ನೌ ಯು ವಿಲ್ ಬಿ ಇಂಟ್ರೆಸ್ಟೆಡ್ ಆ್ಯಂಡ್ ಯು ವುಡ್ ರಿಯಲಿ ಲೈಕ್ ಟು ನೋ ಹೂ ಈಸ್ ದಿಸ್ ವುಮನ್ ಆ್ಯಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ವುಮನ್. ವೈ ಜಾನ್ ಈಸ್ ಡಿಸ್ಕ್ರೈಬಿಂಗ್ ಸೋ ಮಚ್ ಆ್ಯಂಡ್ ಸೋ ಡೀಟೇಲ್ಡ್ ಆ್ಯಂಡ್ ದಟ್ ಇನ್ ದ ಫಾರ್ಮ್ ಆಫ್ ಎ ಸೈನ್. ಒಂದು ಲಕ್ಷಣವಾಗಿ ದೇವರು ಯಾಕೆ ಆಕೆಯನ್ನು ತೋರಿಸ್ತಾ ಇದ್ದಾನೆ? ವೆಲ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ದ್ಯಾಟ್. ವಾಚ್ ಔಟ್ ಫಾರ್ ಅವರ್ ನೆಕ್ಸ್ಟ್ ವೀಕ್ಸ್ ಪ್ರೋಗ್ರಾಮ್. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಇದರ ಇನ್ನೂ ವಿವರಣೆಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಟಿಲ್ ದೆನ್, ಲೆಟ್ ಅಸ್ ವೆಯ್ಟ್ ಅಪಾನ್ ದ ಲಾರ್ಡ್ ಆ್ಯಂಡ್ ಬಿ ಇನ್ ಪ್ರೇಯರ್. ಶಾಲ್ ವಿ ಪ್ರೇ? ಸ್ವಾಮಿ, ಕೃಪೆ ಮಾಡು. ನಿನ್ನ ವಾಕ್ಯದ ಸತ್ಯವನ್ನು ನಾವು ಕಲಿಯುತ್ತಿರುವಾಗ ನಿನ್ನ ವಾಕ್ಯದ ಸತ್ಯಗಳ ಆಳಕ್ಕೆ ನಾವು ಇಳಿದು ಹೋಗುವುದಕ್ಕೆ ನೀನು ಕೃಪೆ ತೋರಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದಲ್ಲಿ ನೀನು ನಮಗೆ ಕಲಿಸಬೇಕೆಂದಿರತಕ್ಕಂಥ ಅಮೂಲ್ಯವಾದ ಸತ್ಯಗಳನ್ನು ನಾವು ಗ್ರಹಿಸುವುದಕ್ಕೆ ನೀನು ಅನುಗ್ರಹ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ವಾಕ್ಯದ ಸತ್ಯಗಳನ್ನು ಕಲಿಯುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.